ನನ್ನ ಹೆಸರು ನಿವೇದಿತಾ. ನನ್ನ ಮದುವೆ ಆಗೋ ದಿನವಾಗಿತ್ತು. ಮದುವೆಗಿಂತ ಮೊದಲು ನನ್ನ ಅತ್ತಿಗೆ ನನ್ನ ಮೇಲೆ ಇಷ್ಟು ದೊಡ್ಡ ಅಪವಾದ ಹೊರಿಸಿದ್ದನ್ನು ಕೇಳಿ ದಂಗಾಗಿ ಹೋದೆ. ನನಗೆ ನಂಬಿಕೆನೇ ಆಗ್ತಾ ಇರಲಿಲ್ಲ. ನನ್ನ ಅತ್ತಿಗೆ ಇಷ್ಟು ದೊಡ್ಡ ಅಪವಾದ ನನ್ನ ಮೇಲೆ ಹೊರಿಸ್ತಾರೆ ಅಂತ. ಅದನ್ನು ಕೇಳಿ ನನ್ನ ಗಂಡನ ಕಡೆಯವರು ಬಂದು ವಾಪಸ್ ಹೊಟ್ಟೋಗಿದ್ರು. ನನ್ನನ್ನು ಹೇಳ್ತಾಯಿದ್ರು, ನನ್ನ ತಂಗಿ ಜೊತೆ ಯಾರಾದರೂ ಮದುವೆಯಾಗಿ. ಇದು ನನ್ನ ಅಣ್ಣನ ಮಾನ ಮರ್ಯಾದೆ ಪ್ರಶ್ನೆಯಾಗಿತ್ತು. ಅಣ್ಣನಿಗೆ ನನ್ನ ಮೇಲೆ ತುಂಬ ಕೋಪ ಬರ್ತಾಯಿತ್ತು. ಅಮ್ಮ ಅಂತ ನನ್ನನ್ನು ಆಗಾಗ ಶಪಿಸ್ತಾ ನಿಂತಿದ್ಲು. ಹೇಳ್ತಾ ಇದ್ಲು, ನೀನು ಹೊಟ್ಟೋಕ್ಕೂ ಮುಂಚೆನೇ ಸತ್ತು ಹೋಗ್ತಾ ಇದ್ರೆ ಆಗ್ತಾಯಿತ್ತು ಅಂತ. ಈ ದಿನ ನೋಡೋಕ್ಕಿಂತ ಮುಂಚೆ ನಾನು ಸತ್ತೋಗಿದ್ರೆ ಆಗ್ತಾಯಿತ್ತು ಅಂತ. ನಾನು ತುಂಬ ದುಃಖದಿಂದ ಅಳುತ್ತಾ ನಿಂತಿದ್ದೆ. ಒಂದು ಕಡೆ ಅತ್ತಿಗೆ ತುಂಬ ನಗಾಡ್ತಾ ನಿಂತಿದ್ಲು. ಹೇಗೆ ಅಂದರೆ ಯಾವುದೋ ಯುದ್ಧ ಗೆದ್ದ ಹಾಗೆ. ಇಡೀ ಜನರ ಮುಂದೆ ನನ್ನ ಮಾನ ಮರ್ಯಾದೆ ಹೋಗಿತ್ತು. ನನ್ನ ಗಂಡನ ಕಡೆಯವರು ನನ್ನ ಈ ಕೆಟ್ಟ ಅಪವಾದವನ್ನು ಕೇಳಿ ಕೋಪ ಮಾಡ್ಕೊಂಡು ಹೊರಟೋಗಿದ್ರು. ನನ್ನ ಅಮ್ಮ ಮತ್ತು ಅಣ್ಣ ಅಲ್ಲೇ ಜನರ ಮುಂದೆ ಅಳುತ್ತಾ ಕೂತಿದ್ರು. ನನಗೆ ಅರ್ಥ ಆಗ್ತಾ ಇರಲಿಲ್ಲ, ನನ್ನ ಅತ್ತಿಗೆ ಯಾಕೆ ಹೀಗೆ ಮಾಡಿದ್ದು ಅಂತ. ಇವತ್ತು ನನ್ನ ಜೊತೆ ಯಾರಾದರೂ ಮದುವೆ ಆಗಲಿಲ್ಲ ಅಂದಿದ್ರೆ ಇನ್ನು ಜೀವನ ಇಡೀ ನನ್ನ ಜೊತೆ ಯಾರೂ ಮದುವೆ ಆಗ್ತಾ ಇರಲಿಲ್ಲ. ಅಷ್ಟರಲ್ಲಿ ಜನರ ಹಿಂದೆಯಿಂದ ಒಬ್ಬ ಹುಡುಗ ಬಂದ. ಅವನ ನೋಡಿ ನಾನು ದಂಗಾಗಿ ಹೋಗಿಬಿಟ್ಟಿದ್ದೆ. ಅವನು ಸೊಪ್ಪು ಮಾರುವವನಾಗೆ ಹುಡುಗ ಆಗಿದ್ದ. ಅವನು ನಮ್ಮ ಮನೆಗೆ ಸೊಪ್ಪು ಕೂಡ ಕೊಡ್ತಾ ಇದ್ದ. ನನಗೆ ಅವನ ಜೊತೆ ಮದುವೆ ಆಗಲು ಇಷ್ಟ ಇರಲಿಲ್ಲ. ಆದರೆ ಅವನು ಮದುವೆ ಆಗ್ತೀನಿ ಅಂತ ಮುಂದೆ ಬಂದು ನಿಂತುಕೊಂಡ. ಈ ಪರಿಸ್ಥಿತಿಯಲ್ಲಿ ನನಗೆ ಮದುವೆ ಆಗಲು ಒಪ್ಪಲಿಲ್ಲ ಅಂದಿದ್ರೂ ಆಗ್ತಾ ಇರಲಿಲ್ಲ. ಕೊನೆಗೆ ಅಣ್ಣ ಅಮ್ಮ ಸೇರಿ ನನ್ನ ಅವನ ಜೊತೆ ಕೊಟ್ಟು ಮದುವೆ ಮಾಡಿಸಿ ಕಳಿಸಿದ್ರು. ನಾನು ಅವನ ಮದುವೆ ಮನೆಗೆ ಹೋದೆ. ನಾನು ಅಲ್ಲಿ ತುಂಬ ಅಳುತ್ತಾ ಕೂತಿದ್ದೆ ಅವನ ರೂಮಲ್ಲಿ. ನಾನು ನನ್ನ ಮದುವೆಯ ಬಗ್ಗೆ, ನನ್ನ ಮದುವೆಯ ಜೀವನದ ಬಗ್ಗೆ ಏನೆಲ್ಲ ಕನಸು ಕಂಡಿದ್ದೆ. ಆದರೆ ಇಂಥ ಜೊತೆ ಮದುವೆ ಆಗ್ತೀನಿ ಅಂತ ನನ್ನ ಕನಸನ್ನು ಅಂದ್ಕೊಂಡಿರಲಿಲ್ಲ. ಅಷ್ಟರಲ್ಲಿ ಅವನು ಬಂದ. ಅವನು ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡ. ಕೊನೆಗೆ ಒಂದು ಕಿವಿ ಹತ್ತಿರ ಬಂದು ಹೇಳಿದ್ದನ್ನು ಕೇಳಿ, ನನಗೆ ಗೊತ್ತಿಲ್ಲ ನನ್ನ ಗಂಡ ಇಷ್ಟೊಂದು ದೊಡ್ಡ ಅಪಾಯಕಾರಿ ಮನುಷ್ಯ ಅಂತ. ನಾನು ನನ್ನ ಅಣ್ಣನ ಮದುವೆಯಿಂದ ತುಂಬ ಖುಷಿಯಿಂದ ಇದ್ದೆ. ನನ್ನ ಅಣ್ಣ ತುಂಬ ಓದಿದ್ದ. ಹಳ್ಳಿಯಲ್ಲೇ ಕೆಲಸ ಇರಲ್ಲ, ನನಗಾಗೋ ಕೆಲಸ ಅಂತ ಸಿಟಿಯಲ್ಲೇ ಕೆಲಸ ಮಾಡ್ತಾ ಇದ್ದ. ಇದರಿಂದ ನಮಗೇನು ಅಭ್ಯಂತರ ಇರಲಿಲ್ಲ. ಅಣ್ಣ ನನಗಿಂತ 3 ವರ್ಷಕ್ಕೆ ದೊಡ್ಡವನಾಗಿದ್ದ. ನಾನು ಓದಿದ್ದೆ, ಆದರೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಂದಾಗ ನಿರಾಕರಿಸ್ಬಿಟ್ಟಿದ್ರು. ಒಂದು ದಿನ ಬಂದು, ಅಣ್ಣ, ನಾನು ಒಂದು ಹುಡುಗಿಯನ್ನು ಇಷ್ಟಪಡ್ತಾ ಇದ್ದೀನಿ. ಅದು ನನ್ನ ಜೊತೆ ಕೆಲಸ ಮಾಡೋ ಹುಡುಗಿನೇ. ಆದರೆ ಅವಳು ನಮ್ಮಷ್ಟು ಇದ್ದವರಲ್ಲ, ಬಡವರು ಅಂತ ಹೇಳಿದರು. ಆದರೆ ನಮಗೆ ಇದರಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ. ನಮಗೆ ಒಪ್ಪಿಗೆ ಇತ್ತು. ಅಣ್ಣ ಹೇಳಿದ್ದ, ನೀವು ಬೇಗನೆ ಹೋಗಿ ನನಗೆ ಸಂಬಂಧ ಕೇಳಿ, ಅವಳಿಗೆ ಬೇರೆ ಕಡೆಯಿಂದ ಸಂಬಂಧಗಳು ಬರ್ತಾ ಇದ್ದಾವೆ ಅಂತ. ಹಾಗೆ ಅಣ್ಣ ಹೇಳಿದ ಮಾರನೇ ದಿನವೇ ಹೋದ್ವಿ ಸಂಬಂಧ ಕೇಳಲು. ಅತ್ತಿಗೆ ನಾನು ನೋಡಿದಾಗ ತುಂಬ ಸಂತೋಷ ಆಗಿತ್ತು. ಅತ್ತಿಗೆ ನೋಡಲು ತುಂಬ ಚೆನ್ನಾಗಿದ್ದರು. ನಮಗೂ ಅವರಿಗೂ ಪರಿಚಯ ಆಗಿ ಹಾಗೆ ಅವರಿಗೆ ಏನೂ ಅಭ್ಯಂತರ ಇರಲಿಲ್ಲ. ಹಾಗೆ ಮದುವೆಗೆ ಒಪ್ಪಿಕೊಂಡಿದ್ರು. ಹಾಗೆ ಗೊತ್ತಾಯಿತು ಅವರ ಸಂಬಂಧಿಕರು ನಾವಿರುವ ಹಳ್ಳಿಯಲ್ಲಿದ್ದಾರೆ ಅಂತ. ಅವರ ಹೆಸರು ಹೇಳಿದಾಗ ನಮಗೆ ಗೊತ್ತಾಗಿತ್ತು. ಅಣ್ಣನೇ ಮದುವೆ ಮಾಡಿಕೊಂಡ್ರು. ಆದರೆ ಅಮ್ಮನಿಗೆ ನನ್ನ ಮದುವೆಯಾಗಿ ಮತ್ತೆ ಅಣ್ಣನ ಮದುವೆ ಆಗಬೇಕು ಅನ್ನೋದಿತ್ತು. ಆದರೆ ಅಣ್ಣ ಮಾತು ಕೊಟ್ಟಿದ್ದ, ಏನೇ ಆಗಲಿ ನಾನು ನಿವೇದಿತಾ ಮದುವೆಯಲ್ಲಿ ಒಂದಕ್ಕೂ ಕಮ್ಮಿ ಮಾಡಲ್ಲ, ನೀನು ಟೆನ್ಷನ್ ತಗೋಬೇಡ ಅಂತ. ಅಮ್ಮ ಸಮಾಧಾನ ಮಾಡಿಕೊಂಡ್ರು. ಕೊನೆಗೂ ಅತ್ತಿಗೆ ಮನೆಗೆ ಬಂದರು. ಅಣ್ಣ ಅತ್ತಿಗೆ ಮದುವೆ ಆದಮೇಲೆ ಕೆಲಸ ಹೋಗಬೇಡ ಅಂತ ಹೇಳಿದರು. ಅಣ್ಣ ಮೊದಲು ತಿಂಗಳಿಗೊಮ್ಮೆ ಬರ್ತಾಯಿದ್ರು, ಆದರೆ ಈಗ ವಾರಕ್ಕೊಮ್ಮೆ ಬರ್ತಾ ಹೋಗ್ತಾಯಿದ್ರು. ನಾನು ತುಂಬ ಖುಷಿಯಾಗಿದ್ದೆ. ನನಗೆ ಜೊತೆಯಾಗಿ ಅಕ್ಕ ಅಥವಾ ತಂಗಿ ಯಾರೂ ಇರಲಿಲ್ಲ. ಅತ್ತಿಗೆ ಜೊತೆ ತುಂಬ ಕ್ಲೋಸ್ ಆಗಿರಬೇಕು, ನನ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಮತ್ತು ಅವರ ಜೊತೆ ಹೆಚ್ಚಾಗಿ ಮಾತಾಡೋಕ್ಕೆ ಹೋದಾಗ ಅವ್ರು ಸ್ವಲ್ಪ ಹೊತ್ತು ಸರಿಯಾಗಿ ಏನೋ ಮಾತಾಡ್ತಾಯಿದ್ರು ಮತ್ತು ಮುಖಕ್ಕೆ ಹೊಡೆದಾಗೆ ಒಂದೊಂದು ಹೇಳ್ತಾಯಿದ್ರು. ನನಗದು ಇಷ್ಟ ಆಗ್ತಾ ಇರಲಿಲ್ಲ. ಅಣ್ಣ ನನ್ನ ತುಂಬ ಇಷ್ಟಪಡ್ತಾ ಇದ್ದ. ಸಿಟಿಯಿಂದ ಬರುವಾಗ ನನಗೆ ಅಂತ ಏನಾದರೂ ತಂದೆ ತರ್ತಾ ಇದ್ದ. ಆದರೆ ಇದು ನೋಡಿ ಅತ್ತಿಗೆಗೆ ಇಷ್ಟ ಆಗ್ತಾ ಇರಲಿಲ್ಲ. ಆಗಲೇ ಅಣ್ಣನ ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಾಯಿದ್ರು. ಅತ್ತಿಗೆ ಇನ್ನೊಂದು ಮಾತಿತ್ತು, ಅವರು ಅಣ್ಣ ಇರುವಾಗ ಮಾತ್ರ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ತಾಯಿದ್ರು. ಆದರೆ ಅಣ್ಣ ಇಲ್ಲದ ಸಮಯದಲ್ಲಿ ಬೆಳಿಗ್ಗೆ ಲೇಟಾಗಿ ಎದ್ದೊಳ್ತಾ ನಾಷ್ಟ ಮಾಡಿ ರೂಮಿಗೆ ಹೋದರೆ ಇನ್ನು ಊಟದ ಸಮಯಕ್ಕೆ ಬರ್ತಾಯಿದ್ರು. ಮನೆಯ ಎಲ್ಲ ಕೆಲಸ ನಾವೇ ಮಾಡ್ತಾಯಿದ್ವಿ. ನನ್ನ ಅಮ್ಮ ಅತ್ತಿಗೆ ಮಾಡೋದು ಸರಿಯಲ್ಲ, ಇದನ್ನು ಅಣ್ಣನಿಗೆ ಹೇಳಲೇಬೇಕು ಅಂತ ಹೇಳಿದಾಗ, ಅಯ್ಯೋ ಏನು ಅಂತ ಹೇಳ್ತೀಯಾ, ನಿಮ್ಮ ಅಣ್ಣ ಬಂದಾಗ ಅವಳೇ ಎಲ್ಲ ಕೆಲಸ ಮಾಡ್ತಾ ಇರ್ತಾಳೆ, ನಾವೀಗ ನಿಜ ಹೇಳಿದ್ರು ಅವನು ಒಪ್ಕೊಳ್ಳಲ್ಲ, ಬಿಡು, ನನಗೆ ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಜೊತೆ ನಿಷ್ಠುರ ಆಗಲು ಇಷ್ಟ ಇಲ್ಲ ಅಂತ ಅಮ್ಮ ಹೇಳ್ತಾಯಿದ್ರು. ಹಾಗೆ ಒಂದು ದಿನ ನಮ್ಮ ಹಳ್ಳಿಯಿಂದಾನೇ ಅಲ್ಲಿಯ ಜಮೀನ್ದಾರನ ಮಗನ ಸಂಬಂಧ ಬಂತು ನನಗೆ. ಮತ್ತು ಅವನು ನನ್ನ ದೇವಸ್ಥಾನದಲ್ಲಿ ನೋಡಿ ಇಷ್ಟಪಟ್ಟಿದ್ದ ಅಂತ ಹೇಳ್ತಾಯಿದ್ರು. ಅವನು ತುಂಬ ಓದಿದ್ದ. ಆದರೆ ನನಗೆ ಒಂದು ಆಶ್ಚರ್ಯ ಆಗಿತ್ತು. ಅಂದರೆ ಇಡೀ ಹಳ್ಳಿಯ ಹುಡುಗಿರು ಅವನು ಹಿಂದೆ ಇದ್ದಿದ್ರು, ಆದರೆ ಅವನು ನನ್ನ ಇಷ್ಟಪಡೋದು ಅಂತೆ. ನನಗೂ ಸಮ್ಮತ ಇತ್ತು. ಹಾಗೆ ಅವನು ನೋಡಿಕೊಂಡು ಹೋದರು. ನಮ್ಮ ಮನೇಲಿ ಎಲ್ಲರೂ ಒಪ್ಪಿಕೊಂಡಿದ್ರು. ಎಂಗೇಜ್ಮೆಂಟ್ ಡೇಟ್ ಕೂಡ ಫಿಕ್ಸ್ ಮಾಡಿ ಹೋಗಿದ್ರು. ಕೊನೆಗೆ ಆ ದಿನ ಬಂತು. ನಾನು ಎಂಗೇಜ್ಮೆಂಟಲ್ಲಿದ್ದೆ. ಅಣ್ಣ ನನ್ನ ತಂಗಿ ಎಂಗೇಜ್ಮೆಂಟ್ ಅಂತ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ತುಂಬ ಅರೇಂಜ್ಮೆಂಟ್ ಕೂಡ ಮಾಡಿದ್ದ. ಎಲ್ಲರನ್ನ ಇನ್ವೈಟ್ ಕೂಡ ಮಾಡಿದ್ದ. ಹಾಗೆ ಎಲ್ಲರೂ ಬಂದಿದ್ದರು.
ಹುಡುಗನ ಕಡೆಯಿಂದ ಬಂದರು. ಆದರೆ ಅವರು ಸಪ್ರೇಟಾಗಿ ಅಮ್ಮ ಮತ್ತು ಅಣ್ಣನನ್ನು ಕರೆದ್ರು. ನೋಡಿ, ಈಗಲೇ ಹೇಳ್ತಾ ಇದ್ದೀವಿ, ನಮಗೆ ವರದಕ್ಷಿಣೆಗೆ 10 ಲಕ್ಷ ಮತ್ತು ತುಂಬ ಚಿನ್ನ ಹಾಕಬೇಕು ಹುಡುಗಿಗೆ. ಹುಡುಗನಿಗೆ ಒಂದು ಕಾರು ಕೂಡ ಕೊಡಬೇಕು ಅಂತ ಹೇಳಿದ್ದು. ಇದನ್ನು ಕೇಳಿದ್ದೆ ಅವರಿಗೆ ಶಾಕ್ ಆಗಿಬಿಟ್ಟಿತ್ತು. ಅಣ್ಣ ಹೇಳಿದ್ರು, ನಮ್ಮ ಕೈಯಲ್ಲಿ ಇಷ್ಟೆಲ್ಲ ಕೊಡೋಕ್ಕಾಗಲ್ಲ. ನಾನು ಬಾಗಿಲ ಹಿಂದೆ ನಿಂತುಕೊಂಡು ಕೇಳ್ಕೊಂಡು ಕೂತಿದ್ದೆ. ಆಗ ಅವರು, ಹಾಗಾದರೆ ನಮ್ಮ ಹುಡುಗನಿಗೆ ತುಂಬ ಹುಡುಗಿಯರಿದ್ದಾರೆ, ಏನೋ ನಮ್ಮ ಹುಡುಗ ಇಷ್ಟಪಟ್ಟಿದ್ದಾನೆ ನೋಡಿ ಅಂತ ಬಂದು ಕೇಳಿದ್ವಿ. ನಮ್ಮ ಹುಡುಗ ಅಷ್ಟು ಬಿಕಾರಿಯಾಗಿಲ್ಲ, ಇದಕ್ಕಿಂತ ಹೆಚ್ಚು ಕೊಡೋರು ನಮಗೆ ಸಿಗ್ತಾರೆ. ಹಾಗಾದರೆ ಇನ್ನೇನು ಬೇಡ, ಎಂಗೇಜ್ಮೆಂಟ್ ಏನು ಬೇಡ, ಹೋಗೋದು ನಡಿ ಅಂತ ಹೇಳಿ ಹೋಗಲು ನಿಂತಿದ್ರು. ಅದು ಅಣ್ಣ ಮತ್ತು ಅಮ್ಮ, ಅಯ್ಯೋ ಹಾಗೆಲ್ಲ ಮಾಡಬೇಡಿ, ನಮ್ಮ ಮಾನ ಮರ್ಯಾದೆ ಪ್ರಶ್ನೆ. ಅಣ್ಣ, ನಾನು ಹೇಗಾದರೂ ನಿಮಗೆ ಮದುವೆಗೆ ನೀವು ಕೇಳಿದ್ನೆಲ್ಲ ಅರೇಂಜ್ ಮಾಡಿ ಕೊಡ್ತೀನಿ, ಈಗ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡಿ ಕಳಿಸ್ತಾ ನನಗೆ ತುಂಬ ಬೇಜಾರಾಯಿತು. ಆಗ ಅಮ್ಮ ಹೇಳಿದ್ರು, ಅವರು ಹೋದ್ಮೇಲೆ ಅವರಿಗೆ ಸಂಬಂಧ ಕೇಳುವಾಗ ಇದೆಲ್ಲ ಹೇಳೋಕ್ಕೇನಾಗಿತ್ತು, ಈಗ ಎಲ್ಲ ಜನರನ್ನು ಸೇರಿಸಿ ಹೀಗೆ ಕೇಳಿದ್ರೆ ಅಂತ ಹೇಳಿ ತಲೆಗೆ ಕೈ ಮಡಗಿದ್ರು. ಆಗ, ಹಾಗಲ್ಲ ಅಮ್ಮ, ಮದುವೆಗೆ 1-2 ವರ್ಷಗಳು ಟೈಮ್ ಕೇಳೋಣ, ಮತ್ತೆ ಹೇಗಾದರೂ ನಾನು ಅರೇಂಜ್ ಮಾಡ್ತೀನಿ ಬಿಡು, ನೀನೀಗ ಟೆನ್ಷನ್ ತಗೋಬೇಡ ಬಾ ಅಂತ ಕರ್ಕೊಂಡು ಬಂದ. ಮತ್ತು ಎಂಗೇಜ್ಮೆಂಟ್ ಕೂಡ ಚೆನ್ನಾಗಾಯಿತು ನಂದು. ಇದನ್ನೆಲ್ಲ ಅತ್ತಿಗೇನು ಕೇಳಿಕೊಂಡಿದ್ಲು. ಅಣ್ಣನನ್ನು ಕರೆದು, ಏನ್ರಿ ಅಷ್ಟೆಲ್ಲ ವರದಕ್ಷಿಣೆ ಯಾರಿಗೆ ಕೊಡ್ತಾರೆ ಈ ಕಾಲದಲ್ಲಿ, ನಿಮ್ಗೆ ಹುಚ್ಚೇನು ಹಿಡ್ದಿದೆಯಾ ಅಂತ ಅಣ್ಣನನ್ನು ಪ್ರಶ್ನೆ ಮಾಡ್ತಾ ಇದ್ಲು. ಆದರೆ ಅಣ್ಣ, ಅದೆಲ್ಲ ಬಿಡು, ನೀನು ನಿನ್ನ ಕೆಲಸ ನೋಡು, ನನಗೊಬ್ಬಳೇ ತಂಗಿ ಇರೋದು, ಅವರಿಗೋಸ್ಕರ ತಾನೇ ಕಷ್ಟಪಡ್ತಾ ಇರೋದು, ಬಿಡು ಹೋಗಲಿ. ಆಗಲೇ ಅತ್ತಿಗೆ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ. ಪಾಪ ಅಣ್ಣ ಈಗ ತುಂಬ ಕಷ್ಟಪಡ್ತಾ ಇದ್ದ ನನಗೋಸ್ಕರ. ಮನೆಗೆ 2-3 ತಿಂಗಳಿಗೆ ಒಂದು ಸಲ ಬರ್ತಾ ಇದ್ದ. ಇದರ ನಡುವೆ ಅತ್ತಿಗೆ ಪ್ರೆಗ್ನೆಂಟ್ ಕೂಡ ಆಗಿದ್ಲು. ಗಂಡನ ಕಡೆಯವರು 1 ವರ್ಷ ಟೈಮ್ ಕೊಟ್ಟಿದ್ದರು. ಅಣ್ಣ ಹೇಗೆಲ್ಲ ಮಾಡಿ ಅದನ್ನು ಅರೇಂಜ್ ಕೂಡ ಮಾಡಿದ್ದ. ತುಂಬ ಸಾಲ ಕೂಡ ಮಾಡಿದ್ದ. ಮತ್ತು ನಾನು ಮದುವೆ ಕೂಡ 1 ವಾರದಲ್ಲಿತ್ತು. ಕೊನೆಗೆ ಅಮ್ಮನ ಕೈಯಲ್ಲಿ ಎಲ್ಲವನ್ನು ತಂದು ಕೊಟ್ಟಿದ್ದ. ಅಮ್ಮ ಅದನ್ನೆಲ್ಲ ಲಾಕರಲ್ಲಿ ಹಾಕಿ ಮಡಗಿದ್ರು. ಹಾಗೆ ಗೆಸ್ಟ್ಗಳು ಮನೆಗೆ ಬರಲು ಆರಂಭಿಸಿದರು. ಮದುವೆ ದಿನ ನಾಳೆ ಆಗಿತ್ತು. ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿ ಮಲ್ಕೊಳ್ಳೋದ ಅಂತ ಬೆಳಿಗ್ಗೆ ಬೇಗ ಏಳಬೇಕು ಅಂತ ಅವರ ರೂಮ್ಗೆ ಹೋದ್ವಿ. ಆದರೆ ಹೋಗಿದ ತಕ್ಷಣ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ವಿ, ಮಲ್ಕೊಂಡಿದ್ವಿ. ಬೆಳಿಗ್ಗೆ 10 ಗಂಟೆ ಆದರೂ ಎಚ್ಚರನೇ ಆಗಿರಲಿಲ್ಲ ಯಾರಿಗೂ. ನಾವು ಯಾವತ್ತೂ ಇಷ್ಟು ಲೇಟಾಗಿ ಎದ್ದೋರಲ್ಲ, ಅಂಥದ್ದಲ್ಲಿ ಇವತ್ತು ಮದುವೆ ದಿನ ಆಗಿತ್ತು. ಹಾಗೆ ನೋಡಿದ್ರೆ ಎಲ್ಲರೂ ಅಡಿಬಿಡಿಯಲ್ಲಿ ಎದ್ದು ಬೇಗ ಬೇಗ ತಯಾರಿಲಿದ್ವಿ. ಕೊನೆಗೆ ನನ್ನ ರೆಡಿಯೆಲ್ಲ ಮಾಡಿ ಒಡವೆ ಹಾಕೋದಂತ ಕಪಾಟಿನಲ್ಲಿ ನೋಡಿದಾಗ ಅಮ್ಮ ಕೂಗಾಡಿ ಅಲ್ಲೇ ಬಿದ್ದು ಬಿಟ್ಟಿದ್ರು. ನಾನು, ಅಣ್ಣ, ಅತ್ತಿಗೆ ಎಲ್ಲ ಓಡಿ ಹೋದ್ವಿ. ಅದನ್ನು ಅಣ್ಣ, ಏನಮ್ಮ ಏನಾಯಿತು ಅಮ್ಮ, ಏನಾಯ್ತಮ್ಮ ಅಂತ ಕೇಳಲು ಸ್ಟಾರ್ಟ್ ಮಾಡ್ದ. ಆಗ ಅಮ್ಮ ಹೇಳೋದನ್ನು ಕೇಳಿ ಎಲ್ಲರೂ ದಂಗಾಗಿ ಹೋದ್ವಿ. ಅಮ್ಮ ಹೇಳಿದ್ರು, ಒಡವೆಗಳು ಕಾಣಿಸ್ತಾ ಇಲ್ಲ, ತುಂಡು ಕಾಣಿಸ್ತಾ ಇಲ್ಲ ಅಂತ. ಅಣ್ಣ ಅಲ್ಲೇ ಕೂತ್ಕೊಬಿಟ್ಟಿದ್ದ. ಇದನ್ನು ಕೇಳಿ ನಾನು ತುಂಬ ಅಳುತ್ತಾ ನಿಂತಿದ್ದೆ. ಆದರೆ ಅತ್ತಿಗೆ ಮುಖದಲ್ಲಿ ಅಂಥದ್ದೇನೂ ಗಾಬರಿ ಇರಲಿಲ್ಲ. ಚಿನ್ನ ಎಲ್ಲಿ ಹೋಯಿತು, ಯಾರು ತಗೊಂಡಿರ್ಬೋದು ಅಂತ ಅಣ್ಣ ಕೇಳಿದಾಗ ಅತ್ತಿಗೆ ಸಡನ್ನಾಗಿ, ಇದೆಲ್ಲ ನಿಮ್ಮ ತಂಗಿಯ ಪ್ಲ್ಯಾನಿಂಗ್, ನಿಮ್ಮ ತಂಗಿದು ಯಾರ ಜೊತೆನೋ ಅಫೇರ್ ನಡೀತಾ ಇದೆ. ಅವಳು ಫೋನಲ್ಲಿ ಹೇಳ್ತಾ ಇದ್ಲು, ಮೊದಲು ಚಿನ್ನ ಹಣ ಎಲ್ಲ ತಗೊಂಡು ಹೋಗು, ಮತ್ತೆ ನಾನು ಹೇಗಾದರೂ ಬರ್ತೀನಿ ಅಂತ. ಇವಳದೇ ಈ ಗಣನಗಾರಿಯ ಕೆಲಸ. ಆಗ ಅಣ್ಣ, ಏನು ಹೇಳ್ತಾ ಇದ್ದೀಯಾ? ಹಾಂ, ನಾನು ನಿಜ ಹೇಳ್ತಾ ಇರೋದು. ನಾನು ಎಷ್ಟೋ ಸಲ ಅವನ ಜೊತೆ ಬಚ್ಚಿಟ್ಟುಕೊಂಡು ಮಾತಾಡೋದನ್ನು ನಾನೇ ಕೇಳ್ಕೊಂಡಿದ್ದೀನಿ ಕಿವಿಯಲ್ಲಿ. ನಾನು ಎಷ್ಟೇ ಇಲ್ಲ ಅಣ್ಣ, ಅತ್ತಿಗೆ ಸುಳ್ಳು ಹೇಳ್ತಾ ಇರೋದು ಅಂತ ಹೇಳಿದ್ರು ನಂಬಲಿಲ್ಲ ಯಾರು. ಎಲ್ಲರೂ ಅತ್ತಿಗೆ ಮಾತೆ ನಂಬಿಬಿಟ್ಟಿದ್ರು. ಅಣ್ಣನ್ನ ನೋಡಿ ಆಶ್ಚರ್ಯ ಆಗಲಿಲ್ಲ, ಬದಲಿಗೆ ನನಗೆ ಅಮ್ಮನನ್ನು ನೋಡಿ ಆಶ್ಚರ್ಯ ಆಗಿತ್ತು. ಅಮ್ಮ ಹೇಗೆ ಅತ್ತಿಗೆ ಮಾತಿಗೆ ಬಂದರು ಅಂತ. ನಾನು ಏನು ಹೇಳಿದ್ರು ಕೇಳಲೇ ಇಲ್ಲ, ಬದಲಾಗಿ ನನ್ನ ಶಪಿಸ್ತಾ ಇದ್ದರು. ಮತ್ತೆ ಹೋದ್ವಿ ಮದುವೆ ಮಂಟಪಕ್ಕೆ. ಹೋದ್ವಿ, ನನ್ನ ಆ ರೀತಿ ನೋಡಿ ಕೇಳಿದ್ರು. ಆಗ ಅಣ್ಣ, ಅದು ಎಲ್ಲ ಕಳ್ಳತನ ಆಗಿದೆ ಚಿನ್ನ ಒಡವೆ ಎಲ್ಲ ಅಂತ ಹೇಳಿದಾಗ ಅವರು, ಓ ಇದೆಲ್ಲ ನಾಟಕ ನಿಮ್ಮದು, ಬಾ ಹೋಗೋಣ ಅಂತ ಕರೆದ ತಕ್ಷಣ ಗಂಡು ಬಂದು ನಿಂತುಕೊಂಡ. ಮತ್ತು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವರು ನಿಂತುಕೊಳ್ಳಲೇ ಇಲ್ಲ. ಕೊನೆಗೆ ಅಳುತ್ತಾ ಕೂತಿದ್ವಿ. ಅಷ್ಟರಲ್ಲಿ ಅಲ್ಲಿಯ ಒಬ್ಬ ಹುಡುಗ ಬಂದು, ನಾನು ಮದುವೆ ಆಗ್ತೀನಿ ಅಂತ ಹೇಳ್ದ. ಎಲ್ಲರೂ ನೋಡಿದ್ವಿ. ಅವನು ಒಬ್ಬ ಸೊಪ್ಪು ಮಾರೋನಾಗಿದ್ದ. ನನ್ನ ಹಿಂದೆ ಇದ್ದ ನನ್ನ ಫ್ರೆಂಡ್, ಇವನ ಜೊತೆನಾ ಅಂತ ಹೇಳಿದಾಗ ಅವನೀಗ ಹೋದ ಹುಡುಗನಿಗಿಂತ ಎಷ್ಟೋ ಒಳ್ಳೆಯವನು ನಾನು, ಅಷ್ಟೇ ಒಳ್ಳೆಯವನಾಗಿದ್ದರೆ ಅವರಮ್ಮ ಹೇಳಿದ್ರು ಅಂತ ಎದ್ದು ಹೋದ್ನಲ್ಲ, ಅವನು ಇಷ್ಟಪಡೋದು. ಈಗಲೇ ಹೀಗೆ ಮದುವೆ ಆದಮೇಲೆ ಸರಿಯಾಗಿ ನೋಡ್ಕೋತಾರಾ ಅಂತ ಗ್ಯಾರಂಟಿ ಏನಿದೆ? ನಾನು ಸೊಪ್ಪು ಮಾರುವವನೇ, ಆದರೆ ದಿನ ಕಳೆಯುವ ಸಂಪಾದನೆ ಮಾಡ್ತೀನಿ, ಅವನಷ್ಟು ಕೆಟ್ಟವನಲ್ಲ ಅಂದಾಗ ಅಣ್ಣ ಮತ್ತು ಅಮ್ಮ ಆಯಿತು ಅಂತ ಒಪ್ಪಿಕೊಂಡು ನಾನು ಒಂದು ಸಲನೂ ಕೇಳದೆ ಅವನ ಜೊತೆ ಮದುವೆ ಮಾಡಿಸಿ ಕಳಿಸುವಾಗ ಆಶೀರ್ ಕೂಡ ಮಾಡದೆ ಕಳಿಸಿದ್ರು. ನಾನು ಒಂದು ಚಿಕ್ಕ ಮನೆಗೆ ಅವನ ಜೊತೆ ಹೋದೆ. ಅದು ತುಂಬ ಪಾಳಾದ ಮನೆಯಾಗಿತ್ತು. ಅಲ್ಲಿ ಅವನನ್ನು ಬಿಟ್ಟು ಯಾರೂ ಇರಲಿಲ್ಲ. ನನ್ನ ಅಲ್ಲಿ ರೂಮಲ್ಲಿ ಕೂರಿಸಿದ. ನಾನು ತುಂಬ ಅಳುತ್ತಾ ಕೂತಿದ್ದೆ ನನ್ನ ಈ ಸ್ಥಿತಿಯನ್ನು ಯೋಚನೆ ಮಾಡಿ. ಆಗ ಅವನು ಸ್ವಲ್ಪ ಹೊತ್ತಿನ ಬಳಿಕ ಬಂದ. ನನಗೆ ಒಂದು ಉಡುಗೊರೆ ಕೊಟ್ಟ.
ಅದನ್ನು ಓಪನ್ ಮಾಡಿ ನೋಡಿದಾಗ ದಂಗಾಗಿ ಹೋದೆ. ಅದು ಡೈಮಂಡ್ ಉಂಗುರ ಆಗಿತ್ತು. ನನಗೆ ನೋಡಿ ಶಾಕ್ ಆಗಿ, ಏನು ಹಾಗೆ ನೋಡ್ತಾ ಇದೆಯಲ್ಲ, ನಿಮ್ಮ ಹತ್ರ ಇಷ್ಟು ಕಾಸ್ಟ್ಲಿ ಉಂಗುರ ನಿಮ್ಮ ಹತ್ರ? ಹಾಂ, ಯಾಕೆ ನನ್ನ ಹತ್ರ ಇರೋದಿಲ್ವಾ? ಅಯ್ಯೋ ಇರು, ತುಂಬ ಯೋಚನೆ ಮಾಡಬೇಡ. ನೀನೀಗ ನನ್ನ ಹೆಂಡತಿ, ನಿನ್ನ ಹತ್ರ ಏನು ಬಚ್ಚಿಡೋದು? ನೋಡು, ನಾನು ಸೊಪ್ಪು ಮಾರೋನಲ್ಲ, ನಾನೊಬ್ಬ CBI. ಇಲ್ಲಿಯ ಗಂಧದ ಮರವನ್ನು ಕದ್ದು ಇಲ್ಲಿಂದ ಸಾಗಣೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಅದಕ್ಕೆ ತನಿಖೆ ಮಾಡೋಕ್ಕೆ ಅಂತ ಯಾರಿಗೂ ಗೊತ್ತಾಗದೆ ಒಬ್ಬ ಸೊಪ್ಪು ಮಾರೋವನಾಗಿ ಎಲ್ಲರನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾರಿಗೂ ಡೌಟ್ ಬರಬಾರ್ದು ಅಂತ ಇಲ್ಲಿದ್ದೀನಿ. ಮತ್ತು ನನಗೆ ಒಂದು ದೊಡ್ಡ ಮನೆ, ನನಗೆ ಅಂತ ಫ್ಯಾಮಿಲಿ ಇದೆ. ಈ ಕೇಸ್ ಮುಗಿದ ನಂತರ ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಅಷ್ಟು ಹೊತ್ತಿಗೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ದ. ನನಗಲ್ಲಿ ನಿನ್ನ ಆ ರೀತಿ ನೋಡಿ ತುಂಬ ನೋವಾಯಿತು. ಅದಕ್ಕೆ ನಾನು ಮದುವೆ ಆದೆ ನಿನ್ನ ಜೊತೆ ಅಂತಲೂ ಹೇಳ್ದ. ನನಗೆ ಕೇಳಿ ಶಾಕ್ ಆಯಿತು, ತುಂಬ ಖುಷಿ ಕೂಡ ಆಯಿತು. ನನ್ನ ಜೀವನ ಹಾಳಾಯಿತು ಅಂತ ಅಂದ್ಕೊಂಡೆ. ಆದರೆ ದೇವರು ಮೊದಲು ಯೋಚನೆ ಮಾಡೋದಕ್ಕಿಂತ ಈಗ ಇನ್ನೂ ಒಳ್ಳೆ ಜೀವನ ಕೊಟ್ಟಿದ್ದಾನೆ. ನಾನು ಅಲ್ಲಿದ್ದು ಎಲ್ಲ ಮನೆಯನ್ನು ಇರೋ ಹಾಗೆ ರೆಡಿ ಮಾಡಿದೆ. ಮತ್ತು ನನ್ನ ಇಲ್ಲಿ ಸುತ್ತಾಡೋಕ್ಕೆ ಮತ್ತು ಶಾಪಿಂಗ್ಗೆ ಕರ್ಕೊಂಡು ಹೋದರು. ನಾನೊಂದು ವಾರ ಆದಮೇಲೆ ಮನೆಗೆ ಹೋಗಿದ್ದೆ. ವಿಷಯ ಗೊತ್ತಾಗಿ ಏನಂದರೆ ಅತ್ತಿಗೆ ಮೆಟ್ಟಲಿನಿಂದ ಬಿದ್ದು ಮಗು ಹೊಟ್ಟೆಲೇ ಸತ್ತು ಹೋಗಿತ್ತು. ನಾನು ಹೋದೆ. ಅತ್ತಿಗೆ ತುಂಬ ಅಳುತ್ತಾ ಕೂತಿದ್ರು, ಹೊಟ್ಟೆನ ಹಿಡ್ಕೊಂಡು. ಅದರ ನಡುವೆ ನನ್ನ ಈ ರೀತಿ ಸಂತೋಷವಾಗಿ ನೋಡಿದ್ದನ್ನು ನೋಡಿ ಶಾಕ್ ಆಗಿ ನಿಂತಿದ್ರು. ನಾನು ಅತ್ತಿಗೆ ಹತ್ರ, ನೀವು ನಾನು ಮಾಡದೇ ಇರೋ ತಪ್ಪಿಗೆ ನನ್ನ ಮೇಲೆ ತಪ್ಪು ಅಪವಾದ ಮಾಡಿ ನನ್ನ ಜೀವನ ಹಾಳು ಮಾಡಿದ್ರಿ. ಆದರೆ ದೇವರು ನನ್ನ ಜೀವನ ಇನ್ನೂ ಒಳ್ಳೆಯ ಜೀವನ ಕೊಟ್ಟಿದ್ದಾನೆ ಮತ್ತು ನಿಮಗೆ ಸರಿಯಾದ ಶಿಕ್ಷೆ ಕೂಡ ಕೊಟ್ಟಿದ್ದಾನೆ. ಆಗ ಏನು? ಹಾಂ, ನನ್ನ ಗಂಡ ಸೊಪ್ಪು ಮಾರೋನಲ್ಲ, ನನ್ನ ಗಂಡ ಒಬ್ಬ CBSE. ಅದು ಇಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದರು. ಹಾಗೆ ನನ್ನ ಜೊತೆ ಮದುವೆ ಆದರು. ಆಗ ಅತ್ತಿಗೆ, ನನ್ನ ಕ್ಷಮಿಸ್ಬಿಡು. ಹಾಂ, ನಾನು ಮಾಡಿದ್ದು ತಪ್ಪು. ನನಗೆ ನಿಮ್ಮ ಅಣ್ಣ ಅಷ್ಟು ಚಿನ್ನ ನಿನಗೆ ಹಾಕೋದು ಇಷ್ಟ ಇರಲಿಲ್ಲ. ನಾನೇ ಕಳ್ಳತನ ಮಾಡಿ ಅದಕ್ಕೆ ನನ್ನ ಮಗುನ ಕಿತ್ಕೊಂಡ ದೇವರು ಅಂತ ಹೇಳಿ ಜೋರಾಗಿ ಅಳ್ತಾ ಇದ್ರು. ಆದರೆ ಹಿಂದೆಯಿಂದ ಅಣ್ಣ ಎಲ್ಲ ಮಾತನ್ನ ಕೇಳಿದ್ರು, ತುಂಬ ಬೇಜಾರು ಮಾಡಿದ್ರು. ಅವ್ರು ಬಂದು ನನ್ನ ಜೊತೆ ಕ್ಷಮೆ ಕೇಳಿದ್ರು. ಇದರಲ್ಲಿ ಅವಳ ತಪ್ಪು ಮಾತ್ರ ಅಲ್ಲ, ನಂದು ತಪ್ಪಿದೆ. ನಾನು ನನ್ನ ತಂಗಿನ ನಂಬದೆ ಬೇರೆಯವರ ಮಾತು ಕೇಳಿದೆ ಅಂತ ತಲೆ ಬಗ್ಗಿಸಿ ನಿಂತಿದ್ರು. ಅತ್ತಿಗೆಯನ್ನು ತುಂಬ ಬೈದರು. ನಾನಿನ್ನು ಯಾವತ್ತೂ ನಿನ್ನನ್ನು ಕ್ಷಮಿಸಲ್ಲ ಅಂತ ಹೇಳಿದ್ರು. ಆದರೆ ಇವರ ತಪ್ಪಿನಿಂದ ನನಗೆ ಒಳ್ಳೆ ಜೀವನ ಸಿಕ್ಕಿತ್ತು. ಅದಕ್ಕೆ ನಾನು ಕ್ಷಮಿಸಿದೆ. ಸ್ವಲ್ಪ ದಿನದಲ್ಲಿ ಇವರ ಕೆಲಸ ಕೂಡ ಮುಗಿದಿತ್ತು. ನನ್ನ ಅವರ ಮನೆಗೆ ಕರ್ಕೊಂಡು ಹೋದರು. ನನಗೆ ತುಂಬ ಸಂತೋಷ ಆಯಿತು. ಅವರ ಫ್ಯಾಮಿಲಿಯನ್ನು ಮೀಟ್ ಮಾಡಿ. ಒಳ್ಳೆಯವರಿಗೆ ದೇವರು ಒಳ್ಳೆಯದೇ ಮಾಡ್ತಾನೆ. ಇದೇ ಒಂದು ಉದಾಹರಣೆಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.